ಪರಿಶುದ್ಧ ಮಾತೆಯ ಪ್ರತ್ಯಕ್ಷೀಕರಣದ ಸಾಕ್ಷಿಯನ್ನಾಗಿ ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿದ ಪರಿಶುದ್ಧ ಮಾತೆಗೂ ಹಾಗೂ ಅವರ ದಿವ್ಯಕುಮಾರ ಯೇಸುವಿಗೂ ಕೋಟ್ಯಾನುಕೋಟಿ ವಂದನೆಗಳು. ನನ್ನ ಹೆಸರು ಡೆಲ್ಮಿ. ನಾನು ಪಳ್ಳಿಕೆರೆಯಿಂದ ಬರ್ತಾ ಇದ್ದೇನೆ. ಇದು ನನ್ನ ಹಸ್ಬೆಂಡ್ ಅನೂಪ್. ಇದು ನನ್ನ ಕಿರಿಯ ಮಗ ಡೆಲ್ವಿನ್ ಥಾಮಸ್ ಅನೂಪ್. ನಾನು ಮೊದಲ ಬಾರಿಗೆ ಇಲ್ಲಿಗೆ ಒಡಂಬಡಿಕೆ ತೆಗೆದುಕೊಳ್ಳಲು ಬರಲು ಕಾರಣ ನನ್ನ ಒಬ್ಬ ಅಕ್ಕ. ನನ್ನ ಅಕ್ಕ ನನ್ನ ಹತ್ರ ಹೇಳ್ತಾ ಇದ್ರು, ನೀನು ಹೋಗಿ ಪ್ರಾರ್ಥಿಸು, ಎಲ್ಲ ಕಾರ್ಯಗಳು ಅಲ್ಲಿಗೆ ಹೋದರೆ ಈಡೇರುತ್ತೆ, ನೀನು ನಿನ್ನ ಮಕ್ಕಳಿಗಾಗಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡು ಅಂತ. ಆದರೆ ನಾನು ಯೋಚನೆ ಮಾಡ್ತಾ ಇದ್ದೆ, ಎಲ್ಲ ಕಡೆ ಮಾತೆ ಇದ್ದಾರಲ್ವಾ, ಯಾಕೆ ನಾನು ಇನ್ನು ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಬೇಕು ಅಂತ. ಅನಂತರ ಮಾತೆಯೇ ನನ್ನ ಆಲೋಚನೆಯನ್ನು ಬದಲಾಯಿಸಿಕೊಟ್ರು. ಇಲ್ಲಿಗೆ ಬಂದು ಒಡಂಬಡಿಕೆ ತಗೊಳ್ಬೇಕು ಅನ್ನುವಂಥ ಆಲೋಚನೆ ನನ್ನ ಮನಸ್ಸಲ್ಲಿ ಬಂತು. ಕೂಡಲೇ ನಾನು ಒಡಂಬಡಿಕೆ ತಗೊಬೇಕು ಅಂತ ತೀರ್ಮಾನ ತಗೊಂಡೆ. ಆದರೆ ಕೆಲವೊಂದು ಕಾರಣಗಳಿಂದ ನನಗೆ ಇಲ್ಲಿಗೆ ಬಂದು ಒಡಂಬಡಿಕೆ ತಗೊಳ್ಳಿಕ್ಕೆ ಆಗಲೇ ಇಲ್ಲ. ಹಾಗಾಗಿ ನಾನು ಮೊದಲು ಆನ್ಲೈನಲ್ಲೇ ಒಡಂಬಡಿಕೆ ತಗೊಂಡಿದ್ದೆ. ಆನ್ಲೈನ್ ಒಡಂಬಡಿಕೆಯನ್ನು ತಗೊಳೋದಕ್ಕಿಂತ ಮುಂಚೆನೇ ನನ್ನ ಹತ್ರ ಹರಕೆ ವಸ್ತುಗಳಾದ ಕೃಪಾಸನ, ತೈಲ, ಉಪ್ಪು ಮತ್ತು ಜೇನುತುಪ್ಪ ಸಿಕ್ಕಿದ್ದು. ಅದನ್ನೆಲ್ಲ ನಾನು ಬಳಸಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಇದಾದ ನಂತರ 2025 ಜುಲೈ 24ನೇ ತಾರೀಕು ನಾನು ಇಲ್ಲಿಗೆ ಬಂದು ತೀರ್ಥಾಟನ ಒಡಂಬಡಿಕೆಯನ್ನು ತಗೊಂಡೆ. ಒಡಂಬಡಿಕೆ ತಗೊಂಡು ನಾವು ಪ್ರತಿದಿನ ಪ್ರಾರ್ಥನೆ ಮತ್ತು ಎಲ್ಲ ಕಾರ್ಯಗಳನ್ನು ಮಾತೆಯೊಂದಿಗೆ ಮುನ್ನಡೆಸ್ತಾ ಇದ್ದೆ. ಒಂದು ದಿನ ನನ್ನ ಕಿರಿಯ ಮಗ ಮೆಟ್ಟಿಲ್ ಮೇಲೆ ಹತ್ತಿ ಆಟಾಡ್ತಾ ಇದ್ದ. ಅವನು ಹ್ಯಾಂಡ್ ರೈಲ್ ಮೇಲೆ ಏರಿ ಆಟಾಡೋದು ಅವನಿಗೆ ಅಭ್ಯಾಸ ಆಗಿತ್ತು. ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಲಿಲ್ಲ. ಆದರೆ ಅವನು ಆರಾಮವಾಗಿ ಹಾಗೆ ಆಟಾಡ್ತಾ ಇದ್ದಕ್ಕಿದ್ದ ಹಾಗೆ ಅವನು ಅಲ್ಲಿಂದ ಬಿದ್ದ. 8 ಅಡಿ ಎತ್ತರದ ಹ್ಯಾಂಡ್ ರೈಲ್ನಿಂದ ನೇರವಾಗಿ ನೆಲಕ್ಕೆ ತಲೆ ಅಪ್ಪಳಿಸಿ ಅವನು ಆವಾಗ ಬಿದ್ದಿದ್ದು. ಅನಂತರ ಏನು ಮಾಡಬೇಕಂತ ನನಗೆ ಗೊತ್ತಾಗಲಿಲ್ಲ. ಮಗು ಅಳ್ತಾನೇ ಇತ್ತು. ನಾನು ಎತ್ತಿಕೊಳ್ಳುವಾಗ ಮಗುವಿನ ಕುತ್ತಿಗೆ ಮುರಿದು ತಲೆ ಜೋತಾಡುತ್ತಿತ್ತು. ನನಗೆ ಏನು ಮಾಡಬೇಕಂತ ತಿಳಿಯದ ಪರಿಸ್ಥಿತಿ ಅದಾಗಿತ್ತು. ತಕ್ಷಣ ನಾನು ನನ್ನ ಹತ್ತಿರ ಇದ್ದ ಒಡಂಬಡಿಕೆಯ ತೈಲವನ್ನು ಬೇಗನೆ ತೆಗೆದು ವಿಶ್ವಾಸ ಪ್ರಮಾಣ ಹೇಳಿ ಮಗುವಿನ ಕುತ್ತಿಗೆಗೆ ಹಚ್ಚಿದೆ. ಅವನ ತಲೆ ಮತ್ತು ನೆತ್ತಿಯ ಮೇಲೆ ಶಿಲ್ಬೆ ಗುರುತನ್ನು ಹಾಕಿದೆ. ಅದಾದ ನಂತರ ಒಡಂಬಡಿಕೆ ವಸ್ತುವಾದ ಉಪ್ಪು ಅವನ ನಾಲಿಗೆ ಮೇಲಿಟ್ಟು ಜೇನುತುಪ್ಪವನ್ನು ಕೊಟ್ಟೆ. ಕೆಲವು ಕ್ಷಣಗಳಲ್ಲಿ ಅವನು ತಲೆಯನ್ನು ಎತ್ತಿ ಕುತ್ತಿಗೆಯನ್ನು ನೇರವಾಗಿ ಹಿಡಿದುಕೊಂಡನು. ನೆಲದ ಮೇಲೆ ನಿಲ್ತಾನೇ ಇರಲಿಲ್ಲ. ಕಾಲನ್ನು ನೆಲಕ್ಕೆ ಊರದೆ ಅವನು ಅಳ್ತಾ ಇದ್ದ. ಅದಾದ ಸ್ವಲ್ಪ ಹೊತ್ತರಲ್ಲಿ ಅವನು ನಿದ್ರೆ ಮಾಡ್ದ. ನಾನು ನೆನೆಸ್ದೆ, ನಿದ್ರಿಸ್ತಾನಲ್ವಾ, ನಿದ್ರೆ ಆದಮೇಲೆ ಸರಿ ಆಗ್ತಾನೆ ಅಂತ. ಆದರೆ ಅವನು ನಿದ್ರೆಯಿಂದ ಪ್ರತಿ 5 ನಿಮಿಷಕ್ಕೊಮ್ಮೆ ಎದ್ದೇಳ್ತಿದ್ದ. ಹಾಗೆ ಎದ್ದೇಳಬೇಕಾದ್ರೆ ನನಗೆ ತಲೆನೋವ್ತಾ ಇದೆ ಅಂತ ಹೇಳಿ ಅಳ್ತಾ ಇದ್ದ. ತಲೆಯ ಬಲಬದಿಯಲ್ಲಿ ದಪ್ಪಗೆ ಊದ್ಕೊಂಡಿತ್ತು. ನಾವು ಅದಾದಮೇಲೆ ತಕ್ಷಣ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ತೀರಾ ಹತ್ತಿರದಲ್ಲಿದ್ದ ಸಾಂಬ್ರಾ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅಲ್ಲಿಗೆ ತಲುಪಿದಾಗ ಡಾಕ್ಟರ್ ಹೇಳಿದರು, ಇವನು ಪದೇ ಪದೇ ನಿದ್ರೆಗೆ ಜಾರ್ತಾ ಇದ್ದಾನೆ, ಪ್ರಯಾಣದಲ್ಲೆಲ್ಲ ಇಲ್ಲಿಗೆ ತಲುಪುವವರೆಗೆ ಇವನು ತೂಕಡಿಸ್ತಾನೇ ಇದ್ದ. ಆಗ ಡಾಕ್ಟರ್ ಹೇಳಿದರು, ಇದು ಏನು ಲಕ್ಷಣ ಕಾಣ್ತಾ ಇದೆ, ಸಿಂಪ್ಟಮ್ಸ್ ಏನಿದೆ ಅಂತ. ಆಗ ನಾನು ಹೇಳಿದೆ, ಇವನು ಹೀಗೆ ನಿದ್ರೆಗೆ ಜಾರ್ತಾ ಇದ್ದಾನೆ, ಬೇರೆ ಏನಾದರೂ ಇದೆಯಾ ಅಂತ ಡಾಕ್ಟರ್ ಕೇಳಿದರು. ನಾನು ಬೇರೆ ಏನೂ ಇಲ್ಲ, ನಿದ್ರೆಗೆ ಜಾರ್ತಾ ಇದ್ದಾನೆ, ಹಾಗೆ ಅಳ್ತಾ ಇದ್ದಾನೆ ಅಂತ ಹೇಳಿದೆ. ವಾಂತಿ ಮಾಡಿದ್ನಾ ಅಂತ ಅವರು ಕೇಳಿದರು. ಆಗ ಇನ್ನೂ ವಾಂತಿ ಮಾಡಿರಲಿಲ್ಲ. ನಾನು ಹಾಗಾಗಿ ಹೇಳಿದೆ ಇಲ್ಲ ಅಂತ. ಅವರು ಹೇಳಿದರು, ಆದರೆ ಈ ಲಕ್ಷಣಗಳು ಅಷ್ಟು ಒಳ್ಳೆಯದಲ್ಲ, ಅದಕ್ಕಾಗಿ ಆದಷ್ಟು ಬೇಗ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಮಗುವನ್ನು ರಾಜಗಿರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ. ಅದು ಅಲ್ಲಿ ಒಳ್ಳೆಯ ನ್ಯೂರಾಲಜಿ ವಿಭಾಗ ಇದೆ, ಅಲ್ಲಿ ಕರ್ಕೊಂಡು ಹೋಗಿ ತೋರಿಸಿ ಅಂತ ಹೇಳಿ ನಮ್ಮನ್ನು ಕಳಿಸಿದರು. ನಾವು ಅಲ್ಲಿಂದ ಹೊರಗೆ ಬಂದ ಕೆಲವೇ ಕ್ಷಣಗಳಲ್ಲಿ ಅವನು ವಾಂತಿ ಮಾಡಲು ಪ್ರಾರಂಭಿಸಿದ. ಆಗ ಮತ್ತೆ ಏನು ಮಾಡಬೇಕಂತ ತಿಳಿಯದ ಪರಿಸ್ಥಿತಿ ಆಯಿತು. ನಮ್ಮ ಆರ್ಥಿಕ ಸ್ಥಿತಿ ಬಹಳ ಕಷ್ಟಕರ ಆಗಿತ್ತು. ನಾವು ಕೊಲಂಜೇರಿ ಮೆಡಿಕಲ್ ಕಾಲೇಜಿಗೆ ಹಾಗಾಗಿ ಅವನ್ನ ಕರ್ಕೊಂಡು ಹೋದ್ವಿ. ನಾವು ಮೆಡಿಕಲ್ ಕಾಲೇಜಿಗೆ ಹೋಗಿದ್ಮೇಲೆ ಡಾಕ್ಟರ್ ಆವಾಗನೂ ಕೇಳಿದರು, ಏನೇನು ಲಕ್ಷಣಗಳಿವೆ ಅಂತ. ನಾನು ಆಗ ಹೇಳಿದೆ, ಮಗು ವಾಂತಿ ಮಾಡ್ತಾ ಇದ್ದಾನೆ, ಅದೇ ರೀತಿ ಮಗು ತೂಗಡಿಸಿ ನಿದ್ರಿಸ್ತಿದ್ದಾನೆ, ಮಧ್ಯ ಮಧ್ಯ ನಿದ್ರೆಗೆ ಜಾರ್ತಾ ಇದ್ದಾನೆ ಅಂತ. ಡಾಕ್ಟರ್ ಹೇಳಿದರು, 4 ಗಂಟೆಗಳ ಕಾಲ ಅವನನ್ನು ಅಬ್ಸರ್ವೇಷನಲ್ಲಿ ಇಡಬೇಕು, ಅದಾದ ಮೇಲೆ ಬಾಕಿ ಏನು ಮಾಡೋದು ಅಂತ ನಿರ್ಧಾರ ಮಾಡೋಣ. ಸಿಟಿ ಸ್ಕ್ಯಾನ್ ಮಾಡೋದು ಅಷ್ಟು
ಒಳ್ಳೆಯದಲ್ಲ, ಯಾಕಂದರೆ ಮಗು ಸಣ್ಣದು, ರೇಡಿಯೇಷನ್ ಹೆಚ್ಚಿರುತ್ತೆ, ನೀವು ಇಲ್ಲೇ ಕಾಯಿರಿ ಅಂತ ಹೇಳಿದರು. ನಾನು ಅಲ್ಲೇ ಕೂತು ಮಾತೆಯಲ್ಲಿ ಪ್ರಾರ್ಥನೆ ಮಾಡಿದೆ, ಜಪಸರ ಹೇಳಿದೆ, ವಿಶ್ವಾಸ ಪ್ರಮಾಣ ಹೇಳಿದೆ. ಅದೇ ರೀತಿಯ ಪ್ರತ್ಯಕ್ಷೀಕರಣ ಪ್ರಾರ್ಥನೆಯನ್ನು ಮಾತೆಯಲ್ಲಿ ಪ್ರಾರ್ಥಿಸ್ತಾನೇ ಇದ್ದೆ. ಅದೇ ಸಮಯದಲ್ಲಿ ಮಗು ವಾಂತಿ ಮಾಡಿದ್ರಿಂದ ಅವನಿಗೆ ಒಂದು ಇಂಜೆಕ್ಷನ್ ಕೊಟ್ಟಿದ್ದರು. ಆಮೇಲೆ ನಾನು ಮಾತೆ ಹತ್ರ ಹೇಳಿದೆ, ಮಾತೆ ಇನ್ನು ಮೇಲೆ ನನ್ನ ಮಗುವಿನ ಮೈ ಮೇಲೆ ಏನೂ ಮಾಡಲು ಬಿಡಬೇಡ, ಒಂದು ಸ್ಕ್ಯಾನ್ ಆಗಲಿ, ಒಂದು ಔಷಧಿ ಆಗಲಿ, ಒಂದು ಸಣ್ಣ ಗಾಯನೂ ಇನ್ನು ನನ್ನ ಮಗನ ಮೈ ಮೇಲೆ ಆಗಬಾರ್ದು. ನಾನು ಕೃಪಾಸನಂಗೆ ಬಂದು ಮಾತೆಯ ಬಳಿ ಸಾಕ್ಷಿ ಹೇಳ್ತೇನೆ ಅಂತ ಹರಕೆ ಹೊತ್ತೆ. ಇದಾದ ಮೇಲೆ ಅವನು ಮಲಗಿ ನಿದ್ರೆ ಮಾಡ್ದ. ಒಂದು ನಿದ್ರೆ ಮುಗಿದು 1-1.5 ಗಂಟೆ ಕಳೆದ ಮೇಲೆ ಅವನು ಎದ್ದು ನಿಂತನು. ಆಮೇಲೆ ನಡೆದಿದ್ದೆಲ್ಲ ಪವಾಡ ಆಗಿತ್ತು. ಆಮೇಲೆ ಅಷ್ಟೊತ್ತು ಮಾತನಾಡದೆ, ಕಣ್ಣು ತೆರೆಯದೆ, ನಗದೆ, ಸಂಭಾಷಣೆ ಮಾಡದೆ ಇದ್ದ ಮಗು ಅದಾದ ಮೇಲೆ ಹಳೆಯದ್ರಂತೆ ಆಚೆ ಈಚೆ ಓಡಾಡಲಿಕ್ಕೆ ಪ್ರಾರಂಭ ಮಾಡ್ದ. ಹಾಗೆ ನಗಲಿಕ್ಕೂ ಸ್ಟಾರ್ಟ್ ಮಾಡ್ದ, ಮಾತಾಡಲು ಸ್ಟಾರ್ಟ್ ಮಾಡ್ದ. ಇದಾದ ಮೇಲೆ ಡಾಕ್ಟರ್ ಹೇಳಿದರು, ಅವನಿಗೆ ಆಹಾರವನ್ನು ಕೊಡಿ, ಆಮೇಲೆ ಏನಾಗುತ್ತೆ ನೋಡೋಣ ಅಂತ ನಾವು ಆಹಾರ ಕೊಟ್ವಿ. ಅವನಿಗೆ ಯಾವುದೇ ತೊಂದರೆ ಆಗಲಿಲ್ಲ. 4 ಗಂಟೆ ಅಬ್ಸರ್ವೇಷನಲ್ಲಿ ಇಟ್ಟು ಏನು ಮಾಡಬೇಕೆಂದು ನೋಡೋಣ ಅಂತ ಹೇಳಿದ್ದ ಡಾಕ್ಟರ್ 2 ಗಂಟೆಗಳು ಕಳೆದಾಗ ಹೇಳಿದರು, ನಿಮ್ಮ ಮಗುಗೆ ಯಾವುದೇ ತೊಂದರೆ ಇಲ್ಲ, ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ. ಇನ್ನೂ ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ಬನ್ನಿ ಅಂತ ಹೇಳಿ ಡಾಕ್ಟರ್ ಡಿಸ್ಚಾರ್ಜ್ ಮಾಡಿದರು. ಇಷ್ಟೊಂದು ದೊಡ್ಡ ಅನುಗ್ರಹ ನೀಡಿದ ಮಾತೆಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಒಡಂಬಡಿಕೆಯ ವಸ್ತುಗಳನ್ನು ಬಳಸಿ ನನ್ನ ಪತಿಗೆ ರೋಗ ಸೌಖ್ಯ ಸಿಕ್ತು. ಅವರ ಕಾಲಲ್ಲಿ ಒಂದು ಸಣ್ಣ ಗಾಯ ಆಗಿತ್ತು. 5ರಿಂದ 8 ತಿಂಗಳಿಗಿಂತಲೂ ಹೆಚ್ಚಾಗಿ ಇತ್ತು. ಸುಮ್ಮನೆ ಅದನ್ನು ಕೆರೆದು ಒಡೆದಿಂದ ಆದಂಥ ಗಾಯ ಅದಾಗಿತ್ತು. ಅದು ಏನು ಮಾಡಿದರೂ ಉಣಗ್ತಾನೇ ಇರಲಿಲ್ಲ. ನಾವು ಹಲವು ಆಯಿಂಟ್ಮೆಂಟ್ಗಳನ್ನು ಹಚ್ಚಿದ್ವು, ಆದರೆ ಅದು ಎಂದೂ ಗುಣ ಆಗ್ತಾ ಇರಲಿಲ್ಲ. ದಿನ ಕಳೆದಂತೆ ಆ ಗಾಯ ದೊಡ್ಡದಾಗ್ತಾ ಇತ್ತು ಹೊರತು ಅದರಲ್ಲಿ ಯಾವುದೇ ಬದಲಾವಣೆ ಆಗ್ತಾ ಇರಲಿಲ್ಲ. ವಿಶ್ವಾಸ ಪ್ರಮಾಣ ಹೇಳಿ ಒಡಂಬಡಿಕೆ ವಸ್ತುವಾದ ಉಪ್ಪು ಮತ್ತು ಜೇನುತುಪ್ಪವನ್ನು ನಾನು ಅವರಿಗೆ ಕುಡಿಯಲು ಕೊಟ್ಟೆ. ಉಪ್ಪು ಮತ್ತು ತೈಲವನ್ನು ಕಾಲಿಗೆ ಹಚ್ಚಿ ಪ್ರಾರ್ಥಿಸಿದ ಫಲವಾಗಿ ಕೆಲವೇ ದಿನಗಳಲ್ಲಿ ಆ ರೋಗ ಸಂಪೂರ್ಣವಾಗಿ ಗುಣವಾಯಿತು. ಈಗ ಯಾವುದೇ ತೊಂದರೆ ಇಲ್ಲ. ನಮ್ಮ ಮಾತೆಗೆ ಸಾವಿರಾರು ವಂದನೆಗಳು. ಅದೇ ರೀತಿ ನಾನು ಮೊದಲ ಬಾರಿ ಒಡಂಬಡಿಕೆ ತಗೊಳ್ಳೋಕ್ಕೆ ಬಂದಾಗ ಒಂದು ಹರಕೆ ಪ್ರಾರ್ಥನೆ ಇಟ್ಟಿದ್ದೆ. ನನಗೆ 4 ಜನ ಮಕ್ಕಳು. ನಮ್ಮ ಮನೆಯಲ್ಲಿ ಬೇರೆ ಯಾರೂ ಇಲ್ಲ. ನಾನು, ನನ್ನ ಹಸ್ಬೆಂಡ್ ಮತ್ತು 4 ಮಕ್ಕಳು ಮಾತ್ರ. ಹಾಗಾಗಿ ನನಗೆ ಹೊರಗೆ ಹೋಗಿ ಕೆಲಸ ಮಾಡೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ನನಗೆ ಹೊರಗಡೆ ಹೋಗೋ ಪರಿಸ್ಥಿತಿಯಲ್ಲೂ ನಾನು ಇರಲಿಲ್ಲ. ನನ್ನ ಹಸ್ಬೆಂಡ್ ಒಬ್ಬರು ಆಟೋ ಡ್ರೈವರ್, ಸ್ವಂತ ಆಟೋ ಇದೆ. ನಮಗೆ ಅದೊಂದರಿಂದಲೇ ಕುಟುಂಬ ನಡೆಸೋದು ಕಷ್ಟ ಆಗ್ತಾಯಿತ್ತು. ಆಗ ನಾನು ಮನೆಯಲ್ಲೇ ಕುಳಿತು ಮಾಡುವ ಒಂದು ಆದಾಯ ಮಾರ್ಗ ಅಂದರೆ ಒಂದು ಕೆಲಸ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ. ನಿಯೋಗ ಇಟ್ಟು ಹೋಗಿ 90 ದಿನಗಳ ಕಾಲಾವಧಿ ಮುಗಿದು 2 ವಾರಗಳು ಕಳೆದಾಗ ನನಗೆ ಒಬ್ಬರು ಫೋನ್ ಮಾಡಿ ಮನೆಯಲ್ಲೇ ಕುಳಿತು ಮಾಡುವಂಥ ಕೆಲಸದ ವ್ಯವಸ್ಥೆ ಮಾಡಿಕೊಟ್ರು. ನನಗೆ ಕೆಲಸ ಸಿಕ್ತು. ದೇವರಿಗೆ ಧನ್ಯವಾದ. ನಮಗೆ ಅಗತ್ಯವಿರುವಷ್ಟು ಸಂಬಳ ಸಿಗ್ತಾ ಇದೆ. ದೇವರ ಕೃಪೆಯಿಂದ ತೊಂದರೆ ಇಲ್ಲದೆ ಜೀವನ ಸಾಗಿಸ್ತಾ ಇದ್ದೀವಿ. ಮಾತೆಗೆ ಕೋಟಿ ವಂದನೆಗಳು. ಪ್ರೇಷಿತ ಕಾರ್ಯಗಳಾಗಿ ಇಲ್ಲಿಂದ ಸಿಗುವ ಕೃಪಾಸನ ಪತ್ರಿಕೆಗಳನ್ನು ನಾನು ಮನೆಗೆ ಹೋಗಿ ಕೊಡ್ತೇನೆ. ಅದಲ್ಲದೆ ಸಿಕ್ಕಿದ ಅನುಗ್ರಹಗಳನ್ನೆಲ್ಲ ಕೊಡುವ ಸಮಯದಲ್ಲಿ ಹೇಳಿ ಅವರಿಗೆ ಆ ಪತ್ರಿಕೆಗಳನ್ನು ತಲುಪಿಸ್ತೇನೆ. ಅದಲ್ಲದೆ ಚರ್ಚ್ಗಳಿಗೂ ಕೂಡ ನಾನು ಈ ಪತ್ರಿಕೆಗಳನ್ನು ಹಂಚ್ತೇನೆ. ಅದೇ ರೀತಿ ಡೈಲಿ ಬ್ರೆಡ್ ಪ್ರಾರ್ಥನೆ ಮಾಡ್ತಿದ್ದೆ. ಮಂಗಳವಾರ ಒಡಂಬಡಿಕೆ ಧ್ಯಾನ ಮತ್ತು ಸಾಕ್ಷ್ಯಗಳನ್ನು ಕೇಳುವುದು ನನಗೆ ದೊಡ್ಡ ಒಂದು ಅಭ್ಯಾಸ ಆಗಿತ್ತು. ನಿಜ ಹೇಳಬೇಕಂದ್ರೆ ಬೆಳಗ್ಗೆ ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸಿದ ಮೇಲೆ ಸಾಕ್ಷ್ಯಗಳನ್ನು ಕೇಳುವುದು, ಎಷ್ಟು ಸಾಕ್ಷ್ಯಗಳನ್ನು ನೋಡುತ್ತೇನೋ ಅದನ್ನು ಬೇರೆಯವರಿಗೆ ಶೇರ್ ಮಾಡುವುದು, ಇದೇ ನನ್ನ ಕೆಲಸ. ಅಷ್ಟೊಂದು ಸಾಕ್ಷ್ಯಗಳನ್ನು ನೋಡಿದ್ದೆ ಇಂದು ನನ್ನನ್ನು ಇಲ್ಲಿ ನಿಲ್ಲಿಸಿ ಒಂದು ಸಾಕ್ಷಿ ಹೇಳುವಂತೆ ಮಾಡಿದೆ. ಅದಕ್ಕೆ ಮಾತೆಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅಂತೆಯೇ ಕಾರುಣ್ಯ ಕಾರ್ಯಗಳಾಗಿ ನಾನು ಮಾಡುವುದು, ನಾವು ವೃದ್ಧ ಮಂದಿರಗಳಿಗೆ ಹೋಗ್ತೇವೆ. ಆಟಿಸಮ್ ಇರುವಂತಹ ಮಕ್ಕಳಿರುವ ಸ್ಥಳಗಳಿಗೆ ಹೋಗಿ ಅವರೊಂದಿಗೆ ಸಾಕಷ್ಟು ಸಮಯ ಕಳೆಯುತ್ತೇವೆ. ಒಂದೇ ಸ್ಥಳಕ್ಕೆ ಹೋಗೋದಿಲ್ಲ, ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಪ್ರತಿಯೊಬ್ಬರನ್ನು ಭೇಟಿ ಆಗ್ತೇನೆ. ನನ್ನ ಮಕ್ಕಳನ್ನು ನಾನು ಹೋಗಬೇಕಾದ್ರೆ ಕರ್ಕೊಂಡು ಹೋಗ್ತೇನೆ. ಅವರು ನೋಡಲಿ ನಮ್ಮ ನಡುವೆ ಇಂಥ ಜನ ಇದ್ದಾರೆ, ದೇವರು ನಮಗೆ ಕೊಟ್ಟಿದ್ದು ಎಷ್ಟು ದೊಡ್ಡ ಅನುಗ್ರಹ ಅನ್ನೋದು ಮಕ್ಕಳಿಗೂ ತಿಳಿಯಲಿ ಅನ್ನೋದಕ್ಕೆ ನಾನು ಆ ಮಕ್ಕಳನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ. ಅಲ್ಲಿಗೆ ಹೋಗಿ ಅವರ ಬಳಿ ಮಾತನಾಡ್ತೇನೆ. ಅವರಿಗೆ ಬೇಕಾದ ವಸ್ತುಗಳನ್ನು, ಕ್ಲೀನಿಂಗ್ ಐಟಮನ್ನು ಇರ್ಬೋದು ಅಥವಾ ದಿನಸಿ ಪದಾರ್ಥಗಳನ್ನು ಕೊಡಿಸ್ತೇನೆ. ಅವುಗಳನ್ನೆಲ್ಲ ಇವೆಗಳೇ ನಾವು ಮಾಡುತ್ತಿರುವಂಥ ಕಾರುಣ್ಯ ಪ್ರವೃತ್ತಿಗಳು. ಇಷ್ಟು ದೊಡ್ಡ ಅನುಗ್ರಹ ನೀಡಿದ ಮಾತೆಗೂ ಹಾಗೂ ಯೇಸುವಿಗೂ ಸಾವಿರಾರು ಧನ್ಯವಾದಗಳನ್ನು ನಾನು ಅರ್ಪಿಸುತ್ತೇನೆ.
ಕೀರ್ತನೆ 66:9. ಆತನು ನಮ್ಮ ಜೀವನವನ್ನು ಕಾಪಾಡುತ್ತಾನೆ, ನಮ್ಮ ಕಾಲು ಜಾರದಂತೆ ಕಾಯುತ್ತಾನೆ. ಪರಿಶುದ್ಧ ಮಾತೆಯ ಪ್ರತ್ಯಕ್ಷೀಕರಣದ ಸಾಕ್ಷಿಯಾಗಿ ಡೆಲ್ಮಿ ತಮ್ಮ ಅನುಭವದ ಸಾಕ್ಷ್ಯವನ್ನು ನಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದರು. ಒಡಂಬಡಿಕೆಯ ಬಗ್ಗೆ ತಿಳಿಯಲು ಮತ್ತು ಒಡಂಬಡಿಕೆ ತೆಗೆದುಕೊಳ್ಳಲು ಇದ್ದ ಸನ್ನಿವೇಶವನ್ನು ಅವರ ಮಾತಿನಲ್ಲೇ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಅವರ ಕಿರಿಯ ಮಗು 8 ಅಡಿ ಎತ್ತರದಿಂದ ಕೆಳಗೆ ಬಿದ್ದದ್ದು, ಅದನ್ನು ಅನುಸರಿಸಿ ಡೆಲ್ಮಿ ಅವರ ಮಾತುಗಳಲ್ಲಿ ನಮಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವಂತೆ ಬಹಳ ಕಷ್ಟದ ಪರಿಸ್ಥಿತಿ ಇತ್ತು. ಏಕೆಂದರೆ ಆಸ್ಪತ್ರೆಗೆ ಕರೆದೊಯ್ಯುವಾಗ ಹಾಗೂ ಹರಕೆ ವಸ್ತುಗಳನ್ನು ಬಳಸುವಾಗ ಅತ್ಯಂತ ತೀವ್ರವಾದ ಆತಂಕದ ಮೂಲಕವೇ ಈ ಸಮಯವೆಲ್ಲ ಹಾದು ಹೋಯಿತು. ಆದರೆ ಒಡಂಬಡಿಕೆಯಲ್ಲಿದ್ದುದರಿಂದ ಮತ್ತು ಪರಿಶುದ್ಧ ಮಾತೆಯ ಜೊತೆಗಿದ್ದ ಗಟ್ಟಿ ವಿಶ್ವಾಸ ಈ ಮಗುವಿಗೆ ಯಾವುದೇ ರೀತಿಯ ಆಪತ್ತು ಅಪಾಯವಿಲ್ಲದೆ ಪರಿಶುದ್ಧ ಅಮ್ಮ ಮಗುವನ್ನು ಮರಳಿ ನೀಡಿದರು. ಇದರೊಂದಿಗೆ ತಮ್ಮ ಪತಿಗೆ ಸಿಕ್ಕ ರೋಗ ಸೌಖ್ಯ, ಸಾಕಷ್ಟು ದಿನಗಳಿಂದ ಇದ್ದ ಆ ಗಾಯ, ಅದನ್ನು ಸಂಪೂರ್ಣವಾಗಿ ಒಡಂಬಡಿಕೆಯ ವಸ್ತುಗಳ ಬಳಕೆಯಿಂದ ಆರೋಗ್ಯ ಸೌಖ್ಯವನ್ನು ನೀಡಿ ಅನುಗ್ರಹಿಸಿದರು. ಅದಲ್ಲದೆ ತಮಗೆ ಒಂದು ಕಾಯಂ ಕೆಲಸ ಕೂಡ ಆನ್ಲೈನ್ ಮೂಲಕ ಮನೆಯಲ್ಲೇ ಮಾಡಲು ಸಿಕ್ಕಿದ್ದು ಪರಿಶುದ್ಧ ಮಾತೆಯ ಮೂಲಕ ಲಭಿಸಿದ ದೊಡ್ಡ ಅನುಗ್ರಹವೇ ಆಗಿದೆ. ಅದರ ಜೊತೆಗೆ ಪ್ರೇಷಿತ ಕಾರ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಸಾಕ್ಷ್ಯಗಳನ್ನು ಕೇಳುವುದು, ಏಕೆಂದರೆ ಸಾಕ್ಷ್ಯಗಳನ್ನು ಕೇಳುವಾಗ ಇನ್ನಷ್ಟು ಒಡಂಬಡಿಕೆಯಲ್ಲಿ ಒಂದಾಗಿ ಮುನ್ನಡೆಯಲು ಈ ಕುಟುಂಬಕ್ಕೆ ಪರಿಶುದ್ಧ ಮಾತೆಯ ಅನುಗ್ರಹ ಜೊತೆಗಿತ್ತು. ಇನ್ನು ಮುಂದೆ ಈ ಯಾತ್ರೆಯಲ್ಲಿ ಮುನ್ನಡೆಯುವಾಗ ಪರಿಶುದ್ಧ ಅಮ್ಮನ ದರ್ಶನದ ಸಾಕ್ಷಿಯಾಗಿ ಈ ಕುಟುಂಬವನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸೋಣ. ಜೊತೆಗೆ ನಮ್ಮನ್ನು ಪ್ರತ್ಯಕ್ಷೀಕರಣದ ಸಾಕ್ಷಿಯನ್ನಾಗಿ ಎತ್ತಿ ಹಿಡಿಯಲಿ ಅಂತ ಪ್ರಾರ್ಥನೆ ಮಾಡೋಣ.